ಪ್ರಿಯಾ, ಅರ್ಚನಾ ಮಗುನ ಎತ್ಕೊಂಡ್ ಬರ್ತಿದ್ದಾಳೆ. ನನಗೆ ಮಗುನ ನೋಡ್ಬೇಕು ಅನಿಸ್ತಿದೆ. ನನ್ನನ್ನ ನಿಮ್ಮನೆ ಕರ್ಕೊಂಡು ಹೋಗಿ ಅಂತ ಇಷ್ಟೊತ್ತು ಇವ್ರ ಹತ್ರ ಎಲ್ಲ ಬೇಡ್ಕೋತಿದ್ದೆ. ಆ ದೇವ್ರೆ ನನ್ನ ಮನ್ಸನ್ನ ಅರ್ಥ ಮಾಡ್ಕೊಂಡು ನಿನ್ನನ್ನ ಇಲ್ಲಿಗೆ ಕಳ್ಸಿದ್ದಾನೆ ಅನ್ಸುತ್ತೆ. ಮಗನ್ ಕೊಡಕ್ಕ. ತಗೋ. ನನ್ ಚಿನ್ನು, ನನ್ ಬಂಗಾರ ನೀನು, ನನ್ ಚಿನ್ನ ನೀನು. ನಿನ್ನ ನೋಡ್ಬೇಕು ಅಂತ ಎಷ್ಟು ಒದ್ದಾಡ್ತಿದೆ ಗೊತ್ತಾ? ನನ್ನನ್ನ ಅಲ್ಲಿಗೆ ಯಾರು ಕರ್ಕೊಂಡೇ ಬಂದಿಲ್ಲ ಗೊತ್ತಾ? ನೀನೆ ನನ್ನನ್ನ ಹುಡ್ಕೊಂಡ್ ಬಂದ್ಬಿಟ್ಟೆ. ನನ್ ಚಿನ್ನು, ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಪ್ರಿಯಾ, ಮಗು ನೋಡಾಯ್ತು ತಾನೆ, ಮುದ್ದಾಡಾಯ್ತು ತಾನೆ, ಸಾಕು. ಮಗುನ ಅರ್ಚನಾ ಕೈಲಿ ಕೊಡು. ಅಮ್ಮ, ಅರ್ಚನಾ ಕೈ ಕೊಡು ಅಂದೆ. ನೋಡು ನೋಡು ಅವಳ ಮುಖ ಹೇಗ್ ಬಾಡ್ತು ಅಂತ. ಅವಳು ಮಗು ಕೊಡು. ಇಲ್ಲ, ಕೊಡೋದಿಲ್ಲ ನಾನು. ಮಗುನ್ ಕೊಡಲ್ಲ ಅಂತ ಹೇಳ್ತಿದ್ಯಾ? ಇದಕ್ಕೆ ಕಣೆ, ಇದಕ್ಕೆ ಮಗುನ್ ನೋಡಕ್ಕೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದು. ಮರ್ಯಾದಿಂದ ಅರ್ಚನನ್ ಕೈ ಮಗು ಕೊಡು. ಇಲ್ಲ, ನಾನು ಕೊಡೋದಿಲ್ಲ. ಇದು ನನ್ ಮಗು. ಪ್ರಿಯಾ, ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದು ಮಾತಾಡ್ತಿದ್ಯಾ? ಇಲ್ಲ, ಈ ಮಗುನ ಬಿಟ್ಟು ನನ್ನಿಂದ ಇರೋಕ್ಕಾಗೋದಿಲ್ಲ. ಈ ಮಗುನೇ ನನ್ ಭವಿಷ್ಯ. ಅಕ್ಕ, ನಾನ್ ನಿನಗ್ ಕೈ ಮುಗ್ದು ಬೇಡ್ಕೋತಾ ಇದ್ದೀನಿ. ಯಾವ ತಾಯಿ ಹತ್ರನೂ ಯಾರು ಕೇಳಕ್ಕಾಗದೆ ಇರೋದನ್ನ ನಾನು ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ನನಗೋಸ್ಕರ ಸ್ವಲ್ಪ ಕರುಣೆ ತೋರ್ಸಕ್ಕ. ಈ ಮಗುಗೋಸ್ಕರ ನನ್ನನ್ನ ಮನೆಯಿಂದ ಆಚೆ ಕಳಿಸ್ದೆ. ಆದ್ರೆ ನನ್ ಮಗುನ ನೋಡ್ಬೇಕು ಅಂತ ಆಸೆ ಪಡ್ತಿರುವಾಗ ನೀನೇ ಮಗುನ ಕರ್ಕೊಂಡ್ ಬಂದಿದ್ಯಾ. ಆ ದೇವ್ರೆ ನಿನ್ನನ್ನ ಇಲ್ಲೇ ಕಳಿಸ್ಕೊಟ್ಟಿದ್ದಾನೆ ಅನ್ಸ್ತಿದೆ ಅಕ್ಕ. ಅದಕ್ಕೆ ಕೇಳ್ತಾ ಇದ್ದೀನಕ್ಕ, ಈ ಮಗುನ ನನಗೆ ಕೊಟ್ಬಿಡಕ್ಕ. ನನಗಿನ್ ಯಾವ ಬಾಳು ಸಿಗೋದಿಲ್ಲ ಅಕ್ಕ. ಮದುವೆನೇ ಬೇಡ ಅಂತ ಸಾಯಕ್ ಹೋದೋಳ್ ನಾನು. ಈ ಮಗುನ ನೀನ್ ನನಗ್ ಕೊಟ್ರೆ ಈ ಮಗುನೇ ನನ್ ಭವಿಷ್ಯ ಅಂತ ತಿಳ್ಕೊಂಡ್ ಬದುಕಿರ್ತೀನಕ್ಕ. ನಾನ್ ನಿನ್ ಹತ್ರ ಬೇಡ್ಕೋತಾ ಇದ್ದೀನಕ್ಕ, ನನಗೆ ಈ ಮಗುನ ಕೊಟ್ಬಿಡಕ್ಕ. ಏಯ್, ಮುಚ್ಚೆ ಬಾಯಿ. ಪ್ರಜ್ಞೆ ಇದೆಯಾ ನಿನ್ಗೆ? ಅವಳು ಹೆತ್ತಿದ ಮಗುನ ಕೊಡು ಅಂತ ಕೇಳ್ತಾ ಇದೆಯಲ್ಲ, ಕೇಳಕ್ ಮನ್ಸಾದ್ರೂ ಹೇಗೆ ಬಂತು ನಿನ್ಗೆ? ಕೇಳ್ಬಾರ್ದು ಅಂತ ನನಗ್ ಗೊತ್ತು, ಆದ್ರೆ ಕೇಳ್ದೆ ಇರೋದಕ್ಕೆ ನನ್ನಿಂದ ಆಗ್ತಾ ಇಲ್ಲಮ್ಮ. ಅಕ್ಕನು ಭಾವನು ಇನ್ನೊಂದ್ ಮಗುಗೆ ಜನ್ಮ ಕೊಡ್ಬೋದು, ಅದನ್ನ ಅವರು ಸಾಕಿ ಬೆಳೆಸ್ಬೋದು. ಆದ್ರೆ ನನ್ ಭವಿಷ್ಯನೇ ಈ ಮಗು ತಾನೇಮ್ಮ. ನಾನು ಹೇಗಮ್ಮ ಕೇಳ್ದೆ ಇರ್ಲಿ? ಅಕ್ಕನು ಭಾವನು ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ. ನನಗೋಸ್ಕರ ಇದೊಂದು ಸಹಾಯ ಮಾಡೋದಕ್ಕೆ ಹೇಳಮ್ಮ. ಭಾವ, ನಮ್ಮ ಅಕ್ಕಂಗ್ ನೀವೇ ಹೇಳಿ ಭಾವ. ಅಕ್ಕ, ನಾನು ನಿನ್ ಕಾಲಕ್ಕೆ ಬಿದ್ದು ಬೇಡ್ಕೋತೀನಿ, ಈ ಮಗು ನನ್ಗೆ ಕೊಟ್ಬಿಡಕ್ಕ. ನಿನ್ ಕಾಲ್ಗೆಲ್ಲ ಬೀಳೋ ಅವಶ್ಯಕತೆ ಇಲ್ಲ. ನಿನ್ ಮಗುನ ನೀನ್ ಇಟ್ಕೊಳ್ಳೋದಿಕ್ಕೆ ನನ್ನ ಅನುಮತಿ ಯಾಕೆ ಕೇಳ್ಬೇಕು? ನಿನ್ ಮಗುನ ನೀನೇ ಇಟ್ಕೊಂಡು ಸಾಕ್ ಬೆಳೆಸು.